ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಒಂದು ಚುನಾವಣೆಗೆ ಈಗಾಗಲೇ ಕ್ಷಣಗಣನೆ ಅನ್ನುವಂಥದ್ದು ಆರಂಭವಾಗಿದೆ. ನಾಳೆ ಮತದಾನ ಪ್ರಕ್ರಿಯೆ ನಡೆಯೋದ್ರಿಂದಾಗಿ ಈಗಾಗಲೇ ಸಾಕಷ್ಟು ಕ್ರಮವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ತೆಗೆದುಕೊಂಡಿದ್ದಾರೆ. ನಮ್ಮೊಂದಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವಂಥ ಪದ್ಮಿನಿ ಸಾಹು ಅವರಿದ್ದಾರೆ. ಅವ್ರನ್ನೇ ಮಾತನಾಡ್ತಾ ಹೋಗ್ತೀನಿ. ಮೇಡಮ್, ನಾಳೆ ದಿನ ಮತದಾನ ಅನ್ನೋದು ನಡೆಯುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಂಡಿದೆ ಮೇಡಮ್? ನಮ್ಮದು ನಾಳೆ ಸುಲಭವಾಗಲಿ ಮತದಾನ ಆಗಲಿ, ಅದಕ್ಕೇ ಬೂತ್ ಲೆವೆಲ್ ಡಿಪ್ಲಾಯ್ಮೆಂಟ್ ಏನಾಗಬೇಕು ಅದು ಕೂಡ ಆಗಿದೆ. ಮತ್ತು ಅದರ ಜೊತೆ ನಮ್ಮದು ಎಲ್ಲಿ ಸ್ವಲ್ಪ ಕ್ರಿಟಿಕಲ್ ಆಸ್ಪೆಕ್ಟ್ಸ್ ಇತ್ತು, ಎಲ್ಲಿ ಜಾಸ್ತಿ ಸುರಕ್ಷಾ ಬೇಕಾಗಿತ್ತು, ಆ ಪ್ರಕಾರ ಕೂಡ ನಾವೇ ನಮ್ಮ ಕಡೆ ಬಂದಾಗ ಎಲ್ಲ ಅಡಿಷ್ನಲ್ ಫೋರ್ಸ್ ಡಿಪ್ಲಾಯ್ ಮಾಡಿದ್ದೀವಿ. ಅದರ ಜೊತೆ ಎಲ್ಲರಿಗೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಆಗಲಿ, ಯಾರಿಗೆ ತೊಂದರೆ ಆಗಬಾರ್ದು ಥರ ಕೆಲವು ಕಡೆ ನಮ್ಮದು ನೆಟ್ವರ್ಕ್ ಶ್ಯಾಡೋ ಏರಿಯಾ ಇತ್ತು, ಅಲ್ಲಿ ಕೂಡ ನಾವೇ ಎಲ್ಲ BHF ಸೆಟ್ಗಳನ್ನು ಫಿಕ್ಸ್ ಮಾಡಿಕೊಂಡು ಕಮ್ಯುನಿಕೇಷನ್ ಯಾವ ಥರ ಉಂಟಾಗಬಾರ್ದು ಥರನೇ ನಾವು ಕೂಡ ಇದು ಮಾಡಿದ್ದೀವಿ. ಅದರ ಜೊತೆ ನಮ್ಮದು ಸೆಕ್ಟರ್ ಮೊಬೈಲ್ಗಳು ಏನು ಅಹಿತಕರ ಘಟನೆ ಆಗಬಾರ್ದು ಥರ ನಮ್ಮದು ಸೀನಿಯರ್ ಆಫೀಸರ್ಸ್ದು ಸೆಕ್ಟರ್ ಮೊಬೈಲ್ಗಳು ಕೂಡ ಆಲ್ಮೋಸ್ಟ್ 80 ಸೆಕ್ಟರ್ ಮೊಬೈಲ್ಸ್ ಪೂರ್ತಿ ಜಿಲ್ಲಾದಲ್ಲಿ ಚಾಲ್ತಿಯಲ್ಲಿ ಇರುತ್ತೆ. ಅದರ ಜೊತೆನೇ ನಮ್ಮದು ಏನು ಪ್ರಿಪರೇಷನ್ ನಡೀತಾ ಇತ್ತು, ಲೈಕ್ ಚೆಕ್ ಪೋಸ್ಟ್ ಆಗಲಿ, ಅದು ಕೂಡ ಸ್ಟ್ರೆಂಥೆನ್ ನಾವು ಮಾಡಿದ್ದೀವಿ ನಾಳೆಗೆ. ಮೇಡಮ್, ಒಟ್ಟು ಎಷ್ಟು ಜನ ಪೊಲೀಸ್ ಸಿಬ್ಬಂದಿಗಳನ್ನು ಈಗಾಗಲೇ ಒಂದು ಕಾರ್ಯಕ್ಕೆ ನಿಯೋಜನೆ ಮಾಡಿದ್ದೀರಾ? ಅದೇ ರೀತಿಯಲ್ಲಿ KSRP ಆಗಿರ್ಬೋದು ಅಥವಾ ಪ್ಯಾರಾಮಿಲಿಟರಿ ಆಗಿರ್ಬೋದು, ಎಷ್ಟು ತುಕಡಿಗಳು ಈಗಾಗಲೇ ಚಾಮರಾಜನಗರಕ್ಕೆ ಬಂದಿದೆ ಮೇಡಮ್? ನಮ್ಮದು ಚಾಮರಾಜನಗರ ಜಿಲ್ಲಾ ಪೊಲೀಸಿಂದ 1670 ಪೊಲೀಸ್ ಪರ್ಸನಲ್ ಡಿಪ್ಲಾಯ್ ಆಗಿದ್ದಾರೆ. ಅದರ ಜೊತೆ ನಮಗೆ KSRP 5 ಟುಕಡಿ ಮತ್ತು ಗುಜರಾತಿಂದ ಬಂದಿರುವ 2 ಕೊಯ್ SAP ಸ್ಟೇಟ್ ಆರ್ಮ್ಡ್ ಪೊಲೀಸ್ ಕೂಡ ಬಂದಿದ್ದಾರೆ ನಮಗೆ ಎಲೆಕ್ಷನ್ ಕೆಲಸ ಅಲ್ಲಿ ಅಸಿಸ್ಟ್ ಮಾಡೋಕ್ಕೆ. ಮೇಡಮ್, ಇನ್ನೊಂದು ಈಗ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಮತಗಟ್ಟೆಗಳು ಅಂತ ಇರುತ್ತೆ, ಅದರಲ್ಲಿ ಯಾವ ರೀತಿಯ ಒಂದು ಕ್ರಮಗಳನ್ನು ತಗೊಂಡಿದ್ರೆ? ಯಾಕೆಂದರೆ ಈ ಹಿಂದೆ ಗಲಾಟೆ ಆಗಿದ್ದಂಥ ಮತಗಟ್ಟೆಗಳನ್ನ ಕೂಡ ನೀವು ಸೂಕ್ಷ್ಮ ಅಂತಲೇ ಪರಿಗಣಿಸ್ತೀರಾ. ಅಲ್ಲಿ ಯಾವ ರೀತಿಯ ಒಂದು ಪ್ರಿಕಾಷನ್ಸ್ ಮೆಜರ್ಸ್ ಎಲ್ಲ ಇದೆ ಮೇಡಮ್ ಈಗಾಗಲೇ? ಎಲ್ಲಿ ನಮಗೆ ಸ್ವಲ್ಪ ಡಿಪ್ಲಾಯ್ಮೆಂಟ್ ಜಾಸ್ತಿ ಬೇಕಾಗಿತ್ತು, ಯಾವ ಕಾರಣಕ್ಕಾಗಿ ಲಾ ಆ್ಯಂಡ್ ಆರ್ಡರ್ದು ಎಕ್ಸ್ಪೆಕ್ಟೇಷನ್ ಇತ್ತು, ಅಥವಾ ಎಲ್ಲಿ ನಮಗೆ ಪ್ರಿವಿಯಸ್ ಹಿಸ್ಟ್ರಿ ಇತ್ತು, ಆ ಪ್ರಕಾರ ಎಲ್ಲ ಬೂತ್ಗಳಿಗೆ ನಾವು ಐಡೆಂಟಿಫೈ ಮಾಡಿ ಪ್ರಿಕಾಷನರಿ ಮೇಜರ್ ಕೂಡ ತೊಗೊಂಡಿದ್ದೀವಿ. ಸೀನಿಯರ್ ಆಫೀಸರ್ ಕರೆಸ್ಪಾಂಡಿಂಗ್ ಊರುಗಳಿಗೆ ವಿಸಿಟ್ ಮಾಡಿಕೊಂಡು ಅಲ್ಲಿ ಎಲ್ಲ ಕಮ್ಯುನಿಟಿ ಜೊತೆ ಮಾತಾಡಿ ಏನು ಪ್ರಕಾರ ಹಿತಕರ ಘಟನೆ ಆಗಬಾರ್ದು ಥರನೇ ಕೂಡ ಮಾಡಿದ್ದಾರೆ. ಎಲ್ಲಿ ಜಾಸ್ತಿ ಪೊಲೀಸ್ ಡಿಪ್ಲಾಯ್ಮೆಂಟ್ ಕೂಡ ಬೇಕಾಗಿತ್ತು, ಆ ಪ್ರಕಾರ ಬೂತ್ಗಳು ಐಡೆಂಟಿಫೈ ಮಾಡಿ ನಾವು ಅಲ್ಲಿ ಕೂಡ ಜಾಸ್ತಿ ಡಿಪ್ಲಾಯ್ಮೆಂಟ್ ಮಾಡಿದ್ದೀವಿ. ಮೇಡಮ್, ಈಗಾಗಲೇ ಅಂದರೆ ಜಿಲ್ಲೆಯಿಂದ ಹೊರ ಜಿಲ್ಲೆಯಿಂದ ಬಂದಂಥವ್ರು ಆಗಿರ್ಬೋದು ಅಥವಾ ಇಲ್ಲಿನ ಮತದಾರರು ಅಲ್ಲದೆ ಇರುವಂಥವ್ರು ಕೂಡ ಯಾರು ಈಗ ಜಿಲ್ಲೆಯಲ್ಲಿ ಇರೋ ಹಾಗಿಲ್ಲ. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ತಾ ಇದೆ? ಅಂದರೆ ಲಾಡ್ಜ್ ಆಗಿರ್ಬೋದು ಅಥವಾ ರೆಸಾರ್ಟ್ಗಳಾಗಿರ್ಬೋದು, ಇಲ್ಲಿ ಪರಿಶೀಲನೆ ಮಾಡುವಂಥ ಕೆಲಸ ಆಗಿದೆಯಾ ಮೇಡಮ್? ಅಥವಾ ಯಾವ ರೀತಿ ಒಂದು ಕ್ರಮ ತೊಗೊಂಡಿದ್ದಾರೆ ಮೇಡಮ್? ನಮ್ಮದು 48 hours ಆದಮೇಲೆ ಯಾವಾಗ ನಮ್ಮ ಎಲ್ಲ ಪಬ್ಲಿಕ್ ಕ್ಯಾಂಪೇನಿಂಗ್ ಮುಗೀತು, ನಾವೆಲ್ಲ ಲಾಡ್ಜಸ್ ಆಗಲಿ ರೆಸಾರ್ಟ್ಸ್ ಆಗಲಿ ಈಗಾಗಲೇ ಚೆಕ್ ಮಾಡಿಸಿದ್ದೀವಿ. ಅದು ಆದಮೇಲೆ ಯಾವ MP ಕಾನ್ಸ್ಟಿಟ್ಯೂಯೆನ್ಸಿ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂಯೆನ್ಸಿಗೆ ಯಾರು ವ್ಯಕ್ತಿ ವೋಟರ್ ಇರಲ್ಲ, ಅವರು ಯಾವ ರೀತಿ ಯಾರು ಇರಬಾರ್ದು ಥರ ನಾವೇ ನಿನ್ನೆ ರಾತ್ರಿಯಿಂದನೇ ಚೆಕ್ ಮಾಡಿಸಿದ್ವಿ. ಮೇಡಮ್, ಇನ್ನೊಂದು ಈಗ ಅಂದರೆ EVM ಹೋಗಿ ವಾಪಸ್ ಬರೋ ಸ್ಟ್ರಾಂಗ್ ರೂಮ್ ಸೇರೋವರೆಗೂ ಕೂಡ ಎಸ್ಕಾರ್ಟ್ ಬೇಕಾಗುತ್ತೆ ಮತ್ತು ಪೊಲೀಸ್ ಸಿಬ್ಬಂದಿಗಳು ಬೇಕಾಗ್ತಾರೆ. ಬಸ್ ಈಗಾಗಲೇ ಸಿಬ್ಬಂದಿಗಳು ಕೂಡ ಬಸ್ನಲ್ಲಿ ತೆರಳುತ್ತಾರೆ. ಅವ್ರಿಗೆ ಯಾವ ರೀತಿ ಒಂದು ಪ್ರೊಟೆಕ್ಷನ್ ಇದೆ ಮೇಡಮ್? ಎಸ್ಕಾರ್ಟ್ ಏನಾದರೂ ಮುಂದ್ಗಡೆಗೆ ಕೊಡುವಂಥ ಕೆಲಸಗಳಾಗುತ್ತೆ ಮೇಡಮ್? ಎಲ್ಲ ಪುಲ್ಲಿಂಗ್ ಪಾರ್ಟಿಗೆ ನಾವು ಎಸ್ಕಾರ್ಟ್ ಕೊಟ್ಟಿದ್ದೀವಿ. ಎಲ್ಲ ಪುಲ್ಲಿಂಗ್ ಪಾರ್ಟಿ ಹೋಗೋದ ಟೈಮಲ್ಲಿ ಎಸ್ಕಾರ್ಟ್ ಕೊಟ್ಟಿದ್ದೀವಿ. ಅದರ ಜೊತೆ ರೆವೆನ್ಯೂ ಸೆಕ್ಟರ್ಗಳಿಗೆ, ರೆವೆನ್ಯೂ ಸೆಕ್ಟರ್ ಅಂದರೆ ಅವರ ಕಡೆ ಅನ್ಪೋಲ್ಡ್ EVMಗಳು ಇರುತ್ತೆ ಅಥವಾ ಎಕ್ಸ್ಟ್ರಾ ಸ್ಪೇರ್ EVM ಇರುತ್ತೆ, ಅದಕ್ಕೆ ಕೂಡ ನಾವು ಸೆಕ್ಯೂರಿಟಿದ ವ್ಯವಸ್ಥೆ ಮಾಡಿದ್ದೀವಿ. ಒಂದು ಸಲ ಪೋಲ್ಡ್ EVM ಬಂದ ಮೇಲೆ ಅವರಿಗೆ ಸ್ಪೆಸಿಫಿಕ್ ಆಗಿ ಜಾಸ್ತಿ ಪ್ರೊಟೆಕ್ಷನ್ ಕೊಟ್ಟು 3 ಲೇಯರ್ ಪ್ರೊಟೆಕ್ಷನ್ ಕೊಟ್ಟು ನಾವೇ ಸ್ಟ್ರಾಂಗ್ ರೂಮ್ಗೆ ಸೇರಿಸ್ತೀವಿ. ಅದು ಸ್ಟ್ರಾಂಗ್ ರೂಮ್ಗೆ ಕೌಂಟಿಂಗ್ ಸೆಂಟರ್ಗೆ ಒಂದ್ಸಲ ಪೋಲ್ಡ್ EVM ಬಂದ ಮೇಲೆ ನಮ್ಮದು ಸೆಕ್ಯೂರಿಟಿ ಅರೇಂಜ್ಮೆಂಟ್ ರೆಡಿ ಇದೆ, ಅದು ಕೂಡ ಫಂಕ್ಷನಲ್ ಆಗುತ್ತೆ. ಥ್ಯಾಂಕ್ ಯು. ಇದಿಷ್ಟು SP ಪದ್ಮಿನಿ ಸಾಹು ಅವರ ಮಾತು. ಅಂದರೆ ನಾವು ಎಲ್ಲ ರೀತಿಯ ಒಂದು ಭದ್ರತಾ ಕ್ರಮಗಳನ್ನು ಈಗಾಗಲೇ ತೆಗೆದುಕೊಂಡಿದ್ದೇವೆ. ಯಾವುದೇ ಕಾರಣಕ್ಕೂ ಕೂಡ ಅಹಿತಕರ ಘಟನೆ ನಡೆದಂತೆ ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ. ಅದೇ ರೀತಿಯಲ್ಲಿ ಏನಾದರೂ ಸಣ್ಣ ಪುಟ್ಟ ಘಟನೆಗಳು ನಡೆದರೂ ಕೂಡ ಅದನ್ನು ತಕ್ಷಣವೇ ಸರಿಪಡಿಸುವಂಥ ಒಂದು ಕೆಲಸವನ್ನು ಮಾಡ್ತೀವಿ ಅನ್ನೋದನ್ನು ಹೇಳಿದ್ರು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಪ್ರಜ್ವಲ್ ನಿಟ್ಟೂರ್, ನ್ಯೂಸ್ ಫಸ್ಟ್, ಚಾಮರಾಜನಗರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.